ಫುಡ್ ಎಲ್ಲ ಅಂದರೆ 100%, ಟೆಕ್ಸ್ಟೈಲ್ ಅಂತಂದ್ರೂ 100, 200, 300ವರೆಗೂ ಹೋಗುತ್ತಲ್ಲ. ಎಸ್ಥೆಟಿಕ್ಸಲ್ಲೆಲ್ಲ ನೀವು ನೋಡ್ದಂಗೆ ಇನ್ ದೀಸ್ 5 years ಟ್ರೆಂಡಿಂಗ್ ಇದೆ, ಹಿಂಗೆ ಚೇಂಜ್ ಆಗ್ತಾ ಇದೆ? ಸಿ ವೇರಿಯೇಷನ್ಸ್ ಇದೆ ಬಿಕಾಸ್ ಬ್ಯಾಕ್ ದೆನ್ ದೆರ್ ಇಸ್ ನೋ ಲಾಡ್ ಆಫ್ ಕಾಂಪಿಟೇಷನ್. ಇವತ್ತು ಐ ಟೆಲ್ ಯು ವಾಟ್, ಐ ಡೋಂಟ್ ನೋ ವೆದರ್ ಐ ಶುಡ್ ಟೆಲ್ ದಿಸ್ ಆರ್ ನಾಟ್. ಎನಿ ಫೀಮೇಲ್, ಮೋಸ್ಟ್ ಆಫ್ ದ ಪೀಪಲ್ ಹುಡುಗಿರು ಅಂತ ಬಂದಾಗ ಇದರ್ ದೇ ಹ್ಯಾವ್ ಟು ಚೂಸ್ ಸಲೂನ್ ಇಂಡಸ್ಟ್ರಿ, ಐ ಮೀನ್ ಸಲೂನ್ ಆರ್ ಸ್ಕಿನ್ ಕ್ಲಿನಿಕ್ ಇಂಡಸ್ಟ್ರಿ ಆರ್ ಮೇಕಪ್ ಇಂಡಸ್ಟ್ರಿ. ಸೊ ಈ ಥರ ಅಂದರೆ ಗೊತ್ತಿಲ್ಲ ನನಗೆ, ಯಾವುದೇ ನನ್ನ ಸರ್ಕಲಲ್ಲೇ ನಾನು ನೋಡಿದ್ರು ಐದರ್ ಪೀಪಲ್ ಆರ್ ಓಪನಿಂಗ್. ನಾನೇನಾದರೂ ಸ್ಟಾರ್ಟಪ್ ಮಾಡಬೇಕು ಅಂದರೆ ಪೀಪಲ್ ಆರ್ ಚೂಸಿಂಗ್ ಐದರ್ ಬ್ಯೂಟಿ ಇಂಡಸ್ಟ್ರಿ, ಸಲೂನ್ ಆರ್ ಮೇಕಪ್. ಯಾ ಸೊ ಆ ಥರ ಆಗಿರೋದ್ರಿಂದ ಕಾಂಪಿಟೇಷನ್ಸ್ ಆರ್ ಗೋಯಿಂಗ್ ಸೋ ಮಚ್ ಹೈಯರ್ ಹೈಯರ್ ಹೈಯರ್. ನಾನು 1 ವರ್ಷ 2 ವರ್ಷದಿಂದ ಪ್ರೈಸ್ ಏನು ಇಟ್ಟಿದ್ದೀನೋ ಇವತ್ತು ಅದೇ ಪ್ರೈಸ್ ಇಟ್ಟಿದ್ದೀನಿ. ಬಟ್ ನನ್ನ ರೆಂಟ್ ಇನ್ಕ್ರೀಸ್ ಆಗ್ತಿದೆ, ನನ್ನ ಸ್ಯಾಲ್ರೀಸ್ ಇನ್ಕ್ರೀಸ್ ಆಗ್ತಿದೆ, ಬಟ್ ಪ್ರೈಸ್ ಮಾತ್ರ ಸೇಮ್ ಇದೆ. ಸೊ ಆವಾಗ ಮಾರ್ಜಿನ್ ಜಾಸ್ತಿ ಇದ್ರೆ ಇವಾಗ ಮಾರ್ಜಿನ್ಸ್ ಆರ್ ಲೆಸ್ ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಇನ್ಕ್ರೀಸ್ ದ ಪ್ರೈಸ್. ಯೂಶಲಿ ವಾಟ್ ವಿಲ್ ಬಿ ದ ಪರ್ಸೆಂಟೇಜ್? ಈಗ ಯಾರೋ ಇನ್ವೆಸ್ಟ್ಮೆಂಟ್ ಅಂತ ನೋಡೋಕೆ 20% to 30% ಇವಾಗ. ಅದೇ ಬ್ಯಾಕ್ ದೆನ್ ತೊಗೊಂಡ್ರೆ ಆಲ್ಮೋಸ್ಟ್ 40%ವರೆಗೂ ಪ್ರಾಫಿಟ್ಸ್ ಇರ್ತಿತ್ತು, ಬಟ್ ಇವಾಗ 20 to 30% ಐ ಕ್ಯಾನ್ ಸೇ. ಐ ಯು ಲುಕಿಂಗ್ ಅಟ್ ಅ ಫ್ರಾಂಚೈಸ್ ಮಾಡೆಲ್? ಯಾರು ಇನ್ವೆಸ್ಟರ್ಸ್ಗಳು? ಯಾ ಐ ಆಮ್ ಪ್ಲಾನಿಂಗ್ ಡಿಫ್ರೆಂಟ್ ಸಿಟೀಸಲ್ಲಿ ಯಾರಾದರೂ ಫ್ರಾಂಚೈಸಿ ತೊಗೊಬೇಕು ಅಂತ ಇದ್ರೆ ಐ ಆಮ್ ಓಕೆ ಟು ಗೋ ಫಾರ್ ಇಟ್. ಸೊ ಹೈದ್ರಾಬಾದಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ಬೆಂಗಳೂರಲ್ಲಿ 3 ಇದೆ, ಯಾಕೆ ಹೈದ್ರಾಬಾದ್ ಚೂಸ್ ಮಾಡಿದ್ರಿ? ಐ ಟೋಲ್ಡ್ ನಾನು ಆಲ್ ಓವರ್ ಇಂಡಿಯಾ ಎಕ್ಸ್ಪ್ಲೋರ್ ಮಾಡಿದೆ. ಅಂದರೆ ವೈ ಹೈದ್ರಾಬಾದ್ ಓನ್ಲಿ? ಬಿಕಾಸ್ ನಂಗೆ ಫಸ್ಟ್ ಹೈದ್ರಾಬಾದ್ ಫೆಲ್ಟ್ ಇಟ್ಸ್ ನೇಟಿವ್ ಅನ್ನೋ ಫೀಲ್ ಕೊಡ್ತು, ಅಂದರೆ ಹೈದ್ರಾಬಾದ್ ಸಿಟಿ. ಸೊ ಐ ಫೆಲ್ಟ್ ಸಿಮಿಲಾರ್ ಟು ಬ್ಯಾಂಗ್ಳೂರ್. ಆ ಬ್ಯಾಂಗ್ಳೂರ್ ವೈಬ್ಸ್ ಇತ್ತು ನಾನು ಹೈದ್ರಾಬಾದ್ಗೆ ಹೋಗಿದ್ದಾಗ. ಕ್ರೌಡು, ಸಿಟಿ, ಸ್ಪೆಂಡಿಂಗ್ ಪವರು ನೋಡ್ತೀರಾ? ಅಫ್ಕೋರ್ಸ್ ಸ್ಪೆಂಡಿಂಗ್ ಪವರು ನೋಡ್ತೀವಿ ನಾವು. ಬಟ್ ನನಗೆ ನೀವು ಕೇಳಿದ್ರೆ ಬ್ಯಾಂಗ್ಳೂರು, ಹೈದ್ರಾಬಾದು ಅಥವಾ ಚೆನ್ನೈ, ಏನೇನು ಸೌತ್ ಇಂಡಿಯಾದಲ್ಲಿ ಯಾವುದೇ ಸಿಟೀಸ್ ತೊಗೊಂಡ್ರೆ ನಮ್ಮ ಬ್ಯಾಂಗ್ಳೂರ್ ಥರ ಸ್ಪೆಂಡ್ ಮಾಡೋ ಸಿಟಿ ಯಾವುದೂ ಇಲ್ಲ. ಸೀರಿಯಸ್ಲಿ? ಎಸ್. ಯಾಕೆ? ನಮ್ಮ ಬ್ಯಾಂಗ್ಳೂರ್ ಪೀಪಲ್ ಈವನ್ ಇಫ್ ದೇ ಆರ್ ಮಿಡಲ್ ಕ್ಲಾಸ್ ದೇ ವಾಂಟ್ ಟು ಟೇಕ್ ಎವ್ರಿಥಿಂಗ್. ಈವನ್ ದೇ ಆರ್ ಲೋ ಕ್ಲಾಸ್ ಅಂತ ನಾನು ಹೇಳಲ್ಲ, 20,000 ಸ್ಯಾಲ್ರಿ ತೊಗೊಂಡ್ರು ಪೀಪಲ್ ವಾಂಟ್ ಟು ಸ್ಪೆಂಡ್ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಐ ಡೋಂಟ್ ಥಿಂಕ್ ನಿಮ್ಗೆ ಬೇರೆ ಸಿಟೀಸಲ್ಲಿ ಬ್ಯಾಂಗ್ಳೂರ್ ಥರ ಸ್ಪೆಂಡಿಂಗ್ ಕ್ರೌಡ್ ಇಲ್ಲ. ನಾನು ನಂದೇ ಬ್ರ್ಯಾಂಡ್ ಅಲ್ಲ, ಫಸ್ಟು ನಾನು ನಂದೇ ಬ್ರ್ಯಾಂಡ್ ಅಂದ್ಕೊಂಡಿದ್ದೆ. ನಾನು ಬೇರೆ ಬೇರೆ ಬ್ರ್ಯಾಂಡ್ಸ್ ಅವ್ರನ್ನ ಕೇಳಿದಾಗಲೂ ಕೂಡ ಬ್ಯಾಂಗ್ಳೂರಲ್ಲಿ ಆಗೋ ಸೇಲು ಬೇರೆ ಸಿಟಿನಲ್ಲಿ ಆಗಲ್ಲ. ಹಾಂ. ಯಾ. ಸೊ ವಾಟ್ಸ್ ದ ಮೋಸ್ಟ್ ಯುನೀಕ್ ಕ್ಲೈಂಟ್ ಸ್ಟೋರಿ ನಿಮಗೆ ಆಶ್ಚರ್ಯ ಪಡಿಸಿದ್ದು? ಲಾಟ್ ಆಫ್ ಥಿಂಗ್ಸ್ ದೇರ್. ಅಂದರೆ ನಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನನ್ನ ಸ್ಟಾಫ್ ಕೂತ್ಕೊಂಡು ಮಾತಾಡಿದ್ರೆ ಕ್ಲೈಂಟ್ ಕನ್ವಿನ್ಸ್ ಆಗಲ್ಲ. ನಾನು ಹೋದರೆ ಸಾಕು, ಪೀಪಲ್ ಟಾಕ್ ಟು ಮೀ ಸೋ ನೈಸ್ಲಿ. ಇನ್ನೊಂದು ನಾನು ಹೆಂಗೆ ಗೊತ್ತಾ, ಸ್ಟಾಫ್ ಅಂತ ಬಂದಾಗ ಅವರಿಗೆ ಯಾವುದೇ ರೀತಿ ಪವರ್ ಇರಲ್ಲ, ಅವ್ರ ಕೈಯಲ್ಲಿ ಏನು ಮಾಡ್ಬೋದೋ ಮಾಡ್ತಾರೆ. ಅಥವಾ ನಾನು ಹೋಗಿ ಮಾತಾಡಿದಾಗ ಏನಿರುತ್ತೆ ಅಂದರೆ ಕನ್ವಿನ್ಸ್ ಆಗ್ತಾರೆ. ಅಂದರೆ ಐ ಥಿಂಕ್ ಮೇ ಬಿ ಇಟ್ಸ್ ಅ ಟ್ರಸ್ಟ್. ನಾನು ಹೇಳ್ತಾ ಇದ್ದೀನಿ ಅನ್ನೋ ಒಂದು ಟ್ರಸ್ಟ್ ಇರುತ್ತೆ. ಈಗ ಯಾವುದೋ ಒಂದು ಕ್ಲೈಂಟು, ಒಂದು ಎಕ್ಸಾಂಪಲ್ ಕೊಟ್ಟರೆ, ಅವರು ಇವಾಗ ಏನೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತಾರೆ, ಅವ್ರಿಗದು ಇಷ್ಟ ಆಗ್ತಾರಲ್ಲ, ರಿಫಂಡ್ ಕೇಳ್ತಾರೆ, ಮತ್ತೊಂದು ಕೇಳ್ತಾರೆ. ಅಥವಾ ಇನ್ನೊಂದು ಯಾವುದೋ ಕ್ಲೈಂಟಿಗೆ ರಿಸಲ್ಟ್ಸೇ ಹ್ಯಾಪಿ ಇರಲ್ಲ. ಈಗ ಹೇರ್ ತೊಗೊಂಡ್ರೆ ರಿಸಲ್ಟ್ಸ್ ಹ್ಯಾಪಿ ಇರಲ್ಲ. ಸೊ ನನ್ನ ಸ್ಟಾಫ್ ಕೂತ್ಕೊಂಡು ಕನ್ವಿನ್ಸ್ ಮಾಡಿದಾಗ ಫುಲ್ ಜೋರಾಗಿ ಮಾತಾಡ್ತಾರೆ. ಅದೇ ನಾನು ಕೂತ್ಕೊಂಡು ಕನ್ವಿನ್ಸ್ ಮಾಡಿ ಮತ್ತೆ ನೀವು ಮಾಡಿಸ್ಕೊಳ್ಳಿ ಅಂತ ಕನ್ವಿನ್ಸ್ ಆಗ್ತಾರೆ. ಮೇ ಬಿ ವಾಟ್ ಐ ಫೀಲ್ ಪರ್ಸ್ನಲಿ ಇಸ್ ದ ಟ್ರಸ್ಟ್ ಆಫ್ ಓನರ್ ಮೇ ಬಿ ಗಿವ್ ದೆಮ್ ದಟ್ ಕಾನ್ಫಿಡೆನ್ಸ್. ಈಗ ರೀಸೆಂಟ್ಲಿ ಒಂದು ಕ್ಲೈಂಟು ಹೇರ್ ಏನೋ ಮಾಡಿಸ್ಕೊಂಡಿದ್ರು, ಬೊಟಾಕ್ಸೋ ಸ್ಮೂತ್ನಿಂಗ್, ಐ ಡೋಂಟ್ ರಿಮೆಂಬರ್. ಬಿಕಾಸ್ ನಾವು ಅವರಿಗೆ ಹೇಳಿದ್ದೀವಿ ನಿಮ್ಮ ಹೇರ್ ಪ್ರಾಬ್ಲಮ್ ಆಗಿದೆ, ಸೊ ಗೋ ಫಾರ್ ಬೊಟಾಕ್ಸ್ ಅಂದಾಗ ಕ್ಲೈಂಟ್ ಇದ್ಕೊಂಡು ಇಲ್ಲ ನಾನು ಮುಂಚೆ ಎಲ್ಲ ಸ್ಮೂತ್ನಿಂಗೇ ಮಾಡಿಸ್ಕೊಂಡಿದ್ದೀನಿ, ನಾನು ಸ್ಮೂತ್ನಿಂಗೇ ಮಾಡಿಸ್ಕೊತೀನಿ ಅಂತ ಹೇಳಿದ್ದಾರೆ. ಸೊ ಹೇರ್ ಸ್ವಲ್ಪ ಡ್ರೈ ಆಗಿದೆ. ಸೊ ಅವ್ರೇನಾಗಿದೆ ಫುಲ್ಲು ಫೋನ್ ಮಾಡಿ ಗಲಾಟೆ ಎಲ್ಲ ಮಾಡಿದ್ದಾರೆ. ಸೊ ಆಮೇಲೆ ಏನು ಮಾಡಿದ್ದಾರೆ, ನಾನು ಬಂದಾಗ ನಾನು ಕೂತು ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಮ ಹೇರ್ ಏನಕ್ಕೆ ಹಿಂಗಾಗಿದೆ. ಎಲ್ಲದಕ್ಕೂ ನಾವು ಕನ್ಸಲ್ಟೇಷನ್ ಫಾರ್ಮ್ ತೊಗೋತೀವಿ. ಕನ್ಸಲ್ಟೇಷನ್ ಫಾರ್ಮಲ್ಲಿ ತೋರಿಸಿದ್ದೀವಿ, ನೀವು ಆಲ್ರೆಡಿ ಹೇಳಿದ್ದೀರಾ ಕೆಮಿಕಲ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಅಂತ, ನಮ್ಮವ್ರು ಸಜೆಸ್ಟ್ ಮಾಡಿದ್ದಾರೆ ಸ್ಮೂತ್ನಿಂಗ್ ತೊಗೋಬೇಡಿ ಅಂತ. ಬಟ್ ನೀವು ಇಷ್ಟಪಟ್ಟು ಇಲ್ಲ ನಂಗೆ ಅದೇ ಬೇಕು ಅಂತ ತೊಗೊಂಡಿದ್ದೀರಾ. ಅವ್ರು ಏನು ಹೇಳ್ತಿದ್ದಾರೆ, ಇಷ್ಟೊಂದು ಡ್ಯಾಮೇಜ್ ಆಗುತ್ತೆ ಅಂದಿದ್ರೆ ನಾನು ತೊಗೋತಾ ಇರಲಿಲ್ಲ. ನಾವು ತುಂಬ ಅದನ್ನು ನೆಗೆಟಿವ್ ಆಗೂ ಪೋರ್ಟ್ರೇ ಮಾಡೋಕ್ಕಾಗಲ್ಲ. ನೀವೇ ನಾನು ತೊಗೊಂಡಾಗ ಐ ಆಮ್ ಹ್ಯಾಪಿ ವಿತ್ ಇಟ್ ಪ್ರೀವಿಯಸ್ಲಿ ಅಂದಾಗ ವಿ ಕ್ಯಾನಾಟ್ ಸೇ ನೋ, ಓಕೆ ಗೋ ಫಾರ್ ಇಟ್ ಅಂತ ಮಾಡಿದ್ದಾರೆ. ಸೊ ಐ ಥಿಂಕ್ ನಾವು ದ ಸಲ್ಯೂಷನ್ ಅವ್ರ ಎಡ್ಜಲ್ಲಿ ಮಾತ್ರ ಹೇರ್, ಯಾಕಂದರೆ ಆಲ್ರೆಡಿ ಸ್ಮೂತ್ನಿಂಗ್ ಆಗಿರೋ ಮೇಲೆ ಮತ್ತೆ ಸ್ಮೂತ್ನಿಂಗ್ ಮಾಡಿದಾಗ ಇನ್ನೂ ಡ್ಯಾಮೇಜ್ ಆಗುತ್ತೆ ಹೇರು. ಸೊ ಆ ಬಾಟಮ್ ಹೇರ್ ಏನಿತ್ತು ದಟ್ ವಾಸ್ ಸೋ ಡ್ರೈ. ಸೊ ಐ ಗೇವ್ ಅವರ್ ಅ ಸಜೆಷನ್, ದ ಓನ್ಲಿ ಸಜೆಷನ್ ಇಸ್ ಟು ಚಾಪ್ ಯುವರ್ ಹೆಡ್ಜರ್. ಸೊ ಶೀ ಈಸ್ ಲೈಕ್, ನಾನು ಏನು ಹೇಳಿದ್ರು ಫುಲ್ಲು ನೀಟಾಗಿ ಕೇಳಿಸ್ಕೊಂಡು ನೀವು ನಂಬೆಲ್ಲ ಚಾಪ್ ಮಾಡಿಸ್ಕೊಂಡು ಹೋದ್ರು ಹೇರ್ನ.
ಆಮೇಲೆ ಶಿ ವಾಸ್ ಹ್ಯಾಪಿ ದಟ್ ಹೇರ್ ಇಸ್ ಲೈಕ್ ಶಾರ್ಟ್ ಬಂದಾಗಲೂ. ಸೊ ಮೇ ಬಿ ಇಟ್ಸ್ ಅ ಕನ್ವಿನ್ಸಿಂಗ್ ಸ್ಕಿಲ್ ಅನಿಸುತ್ತೆ. ಅಂದರೆ ಯಾರ ಹತ್ರನೇ ಆಗಿರ್ಬೋದು, ನಾನು ಹೆಂಗೆ ಗೊತ್ತಾ, ನಾನು ಯಾವುದೇ ಕ್ಲೈಂಟ್ ಹತ್ರ ಮಾತಾಡಬೇಕಾಗಿದ್ರು ಅದು ₹1000 ಆದರೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ನಾನು ಆ ಥರ ನಾನು ಬ್ಯಾಕ್ ದೆನ್ ಟ್ರೀಟ್ಮೆಂಟ್ ತೊಗೊಂಡಾಗ ಐ ಟುಕ್ EMI ಆಪ್ಷನ್, ಐ ಪೇಡ್ ಫಾರ್ ಇಟ್, ಐ ಥಿಂಕ್ ಲೈಕ್ ದ್ಯಾಟ್. ಸೊ ನನಗೊಂದು ಕಸ್ಟಮರ್ ದುಡ್ಡು ಕೂಡ ನಾನು ಹಾಗೆ, ನಮ್ಮ ಸ್ಟಾಫಿಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ತಲೆಯಲ್ಲಿ ಅವ್ರಿಗೂ ಸೇಲ್ಸ್ ಮಾಡಬೇಕು. ಅವ್ರಿಗೆ ಹೆಂಗಂದರೆ ಆ 1,000 2,000 ಟಿಕೆಟ್ ವ್ಯಾಲ್ಯೂಗೆ ಅವ್ರು ವ್ಯಾಲ್ಯೂ ಮಾಡಲ್ಲ. ಬಟ್ ಐ ವಿಲ್ ವೆನ್ ಐ ಸಿಟ್ ಟಾಕ್ ಟು ದೆಮ್, ಐ ವಿಲ್ ಕನ್ವಿನ್ಸ್ ದೆಮ್. ನನಗೆ ಇನ್ಫ್ಯಾಕ್ಟ್ ಅವ್ರಿಗೆ ತುಂಬ ಬೇಜಾರಾಗ್ತಿದೆ ಅಂದರೆ ಐ ಹ್ಯಾವ್ ಡನ್ ಅ ರೀಫಂಡ್ಸ್ ಆಲ್ಸೋ. ನಾವು ರೀಫಂಡ್ ಕೂಡ ಮಾಡ್ತೀನಿ, ನಾನಿದ್ದಾಗ ಮಾಡಿದ್ದೀನಿ. ಐ ಮೇಕ್ ದೆಮ್ ಫೀಲ್ ಬೆಟರ್ ಆ್ಯಂಡ್ ಐ ಮೇಕ್ ದೆಮ್ ಫೀಲ್ ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ವೇ. ಯು ಕೆನಾಟ್ ಜಸ್ಟ್ ಸೇ ಓಕೆ ನಮ್ಮ ಕೈಲಿ ಇಷ್ಟೇ ಆಗೋದು, ಹಂಗೆ ಬಿಡಬಾರ್ದು. ನಾವು ಬಂದಾಗ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ, ಅವ್ರಿಗೆ ಇಷ್ಟ ಇಲ್ಲ ಅಂದಾಗಲೂ ಅದೇ ಥರ ಕೂತ್ಕೊಂಡು ಮಾತಾಡಬೇಕು. ಆವಾಗಷ್ಟೇ ಅವ್ರು ಕನ್ವಿನ್ಸ್ ಮಾಡ್ಬೋದು, ಬೆಟರ್ ಮಾಡ್ಬೋದು. ಆ ಥರ ಆಗಿದೆ ಸಿಚುಯೇಷನ್ಸು. ಬಟ್ ನಾನು ಯಾವ್ಯಾವ ಕ್ಲೈಂಟಿಗೆಲ್ಲ ನಾನು ಕೂತ್ಕೊಂಡು ಅರ್ಥ ಮಾಡಿಸ್ತೀನಿ, ಕನ್ವಿನ್ಸ್ ಮಾಡ್ತೀನಿ, ಅವ್ರು ಆ್ಯಕ್ಚುಲಿ ಆಗ್ತಾರೆ.